ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತಾ ಡಿನ್ನರ್ ಪಾಲಿಟಿಕ್ಸ್. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಇಂದು ಕೈ ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ನೋಡಿ, ಮತ್ತೆ ಡಿನ್ನರ್ ಪಾರ್ಟಿ ಸದ್ದು ಶುರುವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಹಾಗಾಗಿ ಇಂದು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಇಂದು ಸಂಜೆಯ ಪಾರ್ಟಿಗೆ ಎಲ್ಲರೂ ಹಾಜರಿರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 5 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ 2020ರಲ್ಲಿ ಆಗಿದ್ರು ಅವರು. ಜೊತೆಗೆ ಸಿಎಂ ಕನಸು ಕಾಣ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಅವರ ಹೇಳಿಕೆ ಕೂಡ ಈಗ ಕಸಿಬಿಸಿಯನ್ನು ತರಿಸಿದೆ. ಮೆಸೇಜ್ ಪಾಸ್ ಮಾಡಿದ್ದಾರೆ, ಅಂದರೆ ಡಿ ಕೆ ಶಿಗೆ ಬಿಟ್ಕೊಡೋದಿಲ್ಲ ಅಂತೇಳಿ. ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಡಿನ್ನರ್ ಮೀಟಿಂಗರ ಹಿಂದಿನ ಉದ್ದೇಶ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಯಾಕಂದರೆ ಮುಖ್ಯಮಂತ್ರಿ ಆಗಬೇಕಂದ್ರೆ ಶಾಸಕರ ಬೆಂಬಲ ಬೇಕೇ ಬೇಕು. ಹೈಕಮಾಂಡ್ ಕೂಡ ಅದೇ ಮಾನದಂಡವನ್ನು ಇಲ್ಲಿ ಪ್ರಯೋಗ ಮಾಡೋದು. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಬಹಳ ಇದೆ, ಒಂದು ಮುಕ್ಕಾಲು ಭಾಗ. ಹಾಗಾಗಿ ಅವರೇ ಮುಖ್ಯಮಂತ್ರಿ ಆಗಿರೋದು. ಡಿ ಕೆ ಶಿವಕುಮಾರ್ಗೆ ಅಷ್ಟು ಸಿದ್ದರಾಮಯ್ಯನವರು ವರ್ಚಸ್ಸು ಇಲ್ಲ. ಶಾಸಕರ ಬೆಂಬಲ ಕೂಡ ಬಹಳ ಕಡಿಮೆ, ಬೆರಳೆಣಿಕೆಷ್ಟು. ಹಾಗಾಗಿ ಮುಂದೊಂದು ದಿನ ಮುಖ್ಯಮಂತ್ರಿಗಳ ಆಯ್ಕೆ ಅಂತ ಬಂದಾಗ, ಬದಲಾವಣೆ ಅಂತ ಬಂದಾಗ, ಶಾಸಕರು ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಹಿಂದೆ? 1 2 3 4 5 ಅಷ್ಟೇನಾ? ಸಿದ್ದರಾಮಯ್ಯರು ಬಂದಾಗ 80 90 100. ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ. ನೋಡಿ, ಅವರ ಇತ್ತೀಚಿನ ಬೆಳವಣಿಗೆ ನಾವು ಅವ್ರ ನಡೆ ನೋಡ್ತಾ ಇದ್ದೀವಿ. ಮೊದಲು ರೂಢಾಗಿ ನಡ್ಕೊಳ್ತಾ ಇದ್ರು, ಈಗ ಬಹಳ ಕೂಲಾಗಿ ಶಾಸಕರೊಂದಿಗೆ ಮಾತನಾಡ್ತಾ ಇದ್ದಾರೆ, ನಗನಗ್ತಾ ಮಾತಾಡ್ತಾ ಇದ್ದಾರೆ. ಇಲಾಖೆಯಲ್ಲಿ ಏನೇ ಕೆಲಸ ಆಗಬೇಕು ಅಂದರೂ ಈಗ ಶಾಸಕರು ಮನವಿ ಪತ್ರ ಕೊಡೋಕೆ ಬಂದರು, ಏನೋ ಸಿಗ್ನೇಚರಿಗೆ ಬಂದರು, ಆಯ್ತು ಮಾಡಿಕೊಡೋಣ ಅಂಥೇಳಿ ನಗನಗ್ತಾನೆ ಮಾತಾಡ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಮುಖ್ಯಮಂತ್ರಿ ಆಗುವ ಕನಸು. ನವೆಂಬರ್ ಆದಮೇಲೆ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಇದೆ ಅಲ್ವಾ? ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಆ ಒಪ್ಪಂದ ಏನಿದೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರಬಹುದು ಅಂತೇನು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಒಂದು ನೆಪದಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಂಡಿದ್ದಾರೆ. ಅದು ಒಂದು ನೆಪ ಅಷ್ಟೇ. ಇದರ ಹಿಂದೆ ಲೆಕ್ಕಾಚಾರ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು. ಮುಂದೆ ಪರೇಡ್ ಮಾಡುವಂತಹ ಸಂದರ್ಭ ಏನಾದರೂ ಬಂದರೆ ನನ್ನ ಜೊತೆ ಯಾರ್ಯಾರಿದ್ದೀರಿ, ಯಾರ್ಯಾರು ಬರ್ತೀರಿ, ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಿದು.